ನಮಸ್ಕಾರ. ನಾವು ಸದಾ ನಾಳೆ ಏನಪ್ಪಾ ಅಂತ ಯೋಚನೆ ಮಾಡ್ತಿರ್ತೀವಿ. ನಾಳೆ ಏನಾಗತ್ತೋ? ನನಗೆ ಹಿಂಗ್ ಆಗ್ಬಿಟ್ರೆ, ಹಾಗಾಗ್ಬಿಟ್ರೆ ಅಂತ ಹೇಳಿ ಸದಾ ನಮ್ಮ ಮನಸ್ಸು ನಕಾರಾತ್ಮಕ ಯೋಚನೆ ಮಾಡ್ತಾ ಇರತ್ತೆ. ಅದೇ ಮನಸ್ಸಿಗೆ ನಕಾರಾತ್ಮಕ ಯೋಚನೆ ಮಾಡಿ ಕೆಲವು ಸತಿ ನಮ್ಮ ಜೀವನದಲ್ಲಿ ಅದಾಗಿರೋದು ಉಂಟು. ಅದೇ ಆ ಮನಸ್ಸನ್ನ ಸಕಾರಾತ್ಮಕ ಆಲೋಚನೆ ಯಾಕೆ ನಾವು ಮಾಡಲ್ಲ? ನಮ್ಮ ಮನಸ್ಸಿಗೆ ನಾವ್ ಏನನ್ನ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ಇದ್ಯಾ? ನಾವ್ ಏನ್ ಅನ್ಕೊಂಡ್ರು ಅದನ್ನ ಮಾಡೋ ಶಕ್ತಿ ಇದ್ಯಾ ಅಂತ ಹೇಳಿದ್ರೆ ಒಂದು ಸಣ್ಣ ಕಥೆಯ ಮೂಲಕ ನಿಮ್ಗೆ ಹೇಳ್ತೀನಿ. ನಾವು ಏನನ್ನ ಅನ್ಕೊಂಡ್ರು ನಮ್ಮ ಮನಸ್ಸು ನಮ್ಮನ್ನ ಹೇಗೆ ಬೇಕಾದ್ರೂ ಹೀಲ್ ಮಾಡ್ಬೋದು. ನಮ್ಮ ಮೈಂಡು ಸ್ಟ್ರಾಂಗ್ ಆಗಿದ್ರೆ ನಮ್ಮ ದೇಹದಲ್ಲಿ ಎಂಥದೇ ಕಾಯಿಲೆ ಇರ್ಲಿ, ಎಂಥದೇ ಒಂದು ಮಾನಸಿಕವಾಗಿ ನಾವು ನೊಂದಿದ್ರು ಕೂಡ ಅದನ್ನ ವಾಸಿ ಮಾಡೋ ಶಕ್ತಿ ನಮ್ಮ ಮನಸ್ಸಿಗಿದೆ ಅನ್ನೋ ಉದಾಹರಣೆಯನ್ನ ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೀನಿ. 1986ರಲ್ಲಿ ಒಂದು ಸೈಕಲ್ ರೇಸ್ ಇರುತ್ತೆ. ಒಂದು 26 ವರ್ಷದ ಹರಿಯದ ಹುಡುಗ ಸೈಕಲ್ ರೇಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಅವರಿಗೆ ಟರ್ನ್ ತಗೊಳ್ಳುವಾಗ ಒಂದು ಟ್ರಕ್ ಅಡ್ಡ ಬಂದು ಅವರು ಕೆಳಗೆ ಬೀಳ್ತಾರೆ. ಬಿದ್ದ ರಭಸಕ್ಕೆ ಅವರ ಬಾಡಿಲಿ ಹಲವಾರು ಇಂಜುರಿಗಳಾಗುತ್ತೆ, ಸ್ಪೈನ್ ಇಂಜುರಿ ಆಗುತ್ತೆ. ತಕ್ಷಣ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳ್ತಾರೆ, ಇವರು ಮತ್ತೆ ನಡೆಯೋದು ತುಂಬಾನೇ ಕಷ್ಟ. ಇವರು ಮತ್ತೆ ನಡಿಬೇಕು, ಮತ್ತೆ ಮೊದ್ಲಿನ ತರ ಆಗ್ಬೇಕು ಅಂತ ಹೇಳಿದ್ರೆ ಅಸಾಧ್ಯ. ಆದ್ರೂ ಒಂದು ಹ್ಯಾರಿಂಗ್ಟನ್ ಸರ್ಜರಿ ಮಾಡೋಣ, ನೋಡೋಣ ಅಂತ ಹೇಳ್ತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಇವ್ರಿಗೇನು ಆಪ್ಷನ್ ಇರಲ್ಲ. ಸದಾ ಮಲ್ಗಿರ್ತಾರೆ. ಒಂದು ಕೆಲ್ಸವನ್ನ ಇವ್ರು ಮಾಡ್ತಾರೆ, ಏನಪ್ಪಾ ಅಂತ ಹೇಳಿದ್ರೆ ಸದಾ ಅವರು ನಡೀತಾ ಇರೋ ರೀತಿ, ವರ್ಕೌಟ್ ಮಾಡ್ತಾ ಇರೋ ರೀತಿ, ಓಡಾಡ್ತಾ ಇರೋ ರೀತಿ ಅವರ ಮನಸ್ಸಲ್ಲೇ ಅವ್ರು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. 3 ದಿನ ಮಾಡ್ತಾರೆ. ಅದ ತಕ್ಷಣ ಅವರ ಬಾಡಿಲಿ ಏನೋ ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ. ಆ ಇಂಜುರೀಸ್ ಎಲ್ಲ ಮರೆಮಾಚ್ತಾ ಹೋಗ್ತಾ ಇರುತ್ತೆ. ತಕ್ಷಣ ಅವ್ರು ಏನ್ ಮಾಡ್ತಾರೆ, ನನಗೆ ಯಾವ್ದು ಸರ್ಜರಿ ಬೇಡ ಅಂತ ಹೇಳಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಅಂತ ಕೇಳ್ತಾರೆ. ಡಾಕ್ಟ್ರು, ಅಲ್ಲಿರೋರು, ಮನೆಯವರೆಲ್ಲ ಅನ್ಕೋತಾರೆ ಇವ್ರಿನ್ನು ಬದುಕದಿಲ್ಲ ಅಂತ. ಆದ್ರೆ ಇವರು ಬಂದು ವಾಪಸ್ಸು 3 ವಾರ ತುಂಬಾನೇ ಕಷ್ಟಪಟ್ಟು 3 ಅವರ್ ವಿಜುವಲೈಸ್ ಮಾಡ್ತಾ ಹೋಗ್ತಾರೆ. ಶುರುಗೆ ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ. ಆದ್ರೆ ಅಚಾನಕ್ ಆಗಿ ಅವರು ಒಂದು ಒಂದು ಶಕ್ತಿ ಅವರ ಮನಸ್ಸಲ್ಲಿ ಸೃಷ್ಟಿಯಾಗಿರುತ್ತೆ. ನನ್ನ ಬಾಡಿ ಹೀಲ್ ಆಗ್ತಾ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. 3 ಅಥವಾ 4 ವಾರದ ನಂತರ ಅವರು ಎದ್ದು ನಡೆಯಕ್ಕೆ ಶುರು ಮಾಡ್ತಾರೆ. 2 ತಿಂಗಳ ನಂತರ ಅವರು ವರ್ಕೌಟ್ ಮಾಡ್ಲಿಕ್ಕೂ ಶುರು ಮಾಡ್ತಾರೆ. ಹೀಗೆ ಅವರ ಬಾಡಿಯಲ್ಲಿ ಪ್ರತಿಯೊಂದು ಆರ್ಗನ್ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ನಥಿಂಗ್ ದೆನ್ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ನಮ್ಮ ಸುಪ್ತ ಮನಸ್ಸಿಗೆ ನಮ್ಮಲ್ಲಿ ಏನೇ ಆಗಿದ್ರು ಕೂಡ ಅದನ್ನ ಹೀಲ್ ಮಾಡೋ ಕೆಪಾಸಿಟಿ ಇದೆ. ಅದನ್ನ ಹೇಳ್ತಾರಲ್ವಾ, ತಲೆ ಸೆಂಟ್ರಲ್ ಗೌರ್ಮೆಂಟ್ ಅಂತೆ, ನಮ್ಮ ಬಾಡಿ ಸ್ಟೇಟ್ ಗೌರ್ಮೆಂಟ್ ಅಂತೆ. ನಮ್ಮ ತಲೆ ಸರಿಗಿದ್ರೆ ಹೇಳ್ತಾರೆ, ಚಿಂತೆಗೂ ಚಿತೆಗೂ ಸನ್ನೆ ಮಾತ್ರ ವ್ಯತ್ಯಾಸ ಅಂತ. ನಾವು ಯಾವಾಗ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ, ಡಿಪ್ರೆಷನ್ಗೆ ಒಳಗಡೆ ಆಗ್ತಾ ಇರ್ತೀವಿ, ಆಂಗ್ಸೈಟಿಗೆ ಒಳಗಾಗ್ತಿರ್ತೀವಿ, ನಮ್ಮ ದೇಹದಲ್ಲಿ ಅದು ತೋರಿಸ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ವಾತ್ ಅಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್ ಅಂತ. ಯಾವಾಗ್ಲೂ ನಾವು ಉಸಿರಾಡುವಾಗ ನೋಡಿ, ನಮಗೆ ಖುಷಿ ಆದಾಗೂ ಎದುರು ಬರುತ್ತೆ, ದುಃಖ ಆದಾಗೂ ಎದುರು ಮಾಡ್ಕೊಂಡು ಅಳ್ತೀವಿ. ಹಾಗಾಗಿ ನಿಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಯಾವಾಗ್ಲೂ ಅಷ್ಟೇ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರಿ. ಈತ ಹುಷಾರಾಗಿದ್ದ ನಂತರ ಎಷ್ಟೋ ಜನ ಲೈಫ್ ಅನ್ನ ಚೇಂಜ್ ಮಾಡಿದ್ದಾರೆ. ಇವರು ಒಂದು ಫೇಮಸ್ ಆಥರ್ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅಂತ ಹೇಳಿ. ಇವರು ಮನಸ್ಸಿನ ಶಕ್ತಿಯಿಂದ ದೇಹವನ್ನ ಸರಿಪಡಿಸಬಹುದು, ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಎಷ್ಟೋ ಒಂದು ಕಾನ್ಫಿಡೆನ್ಸ್ ಗಳನ್ನ ಮಾಡಿದ್ದಾರೆ. ಇವರು ಒಂದು US ನ ಬೆಸ್ಟ್ ಆಥರ್ ಡಾಕ್ಟರ್ ಜೋ ಡಿಸ್ಪೆನ್ಸಾ. ಹಾಗೆ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಏನಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಅಷ್ಟೇ ಶಕ್ತಿ ಇದೆ. ನಾವ್ ಏನನ್ನ ಆಲೋಚನೆ ಮಾಡಿದ್ರು ಕೂಡ ನಾವ್ ಅದನ್ನ ಮಾಡೋ ಶಕ್ತಿ ನಮಗಿದೆ. ಹಾಗಾಗಿ ಸದಾ ಸಕಾರಾತ್ಮಕ ಆಲೋಚನೆಯನ್ನ ಮಾಡ್ತಾ ಹೋಗಿ. ನೋಡಿ, ನಿಮಗೆ ಗೊತ್ತಿಲ್ಲ, ಪ್ರತಿಯೊಂದು ಆಲೋಚನೆಗೂ ಅದರದೇ ಆದ ವೈಬ್ರೇಷನ್ ಇದೆ. ಸದಾ ನೀವು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಮಾತು ಬರ್ತಾ ಇರುತ್ತಲ್ಲ, ಆ ಇನ್ನರ್ ವಾಯ್ಸ್ ಅನ್ನೋದು ತುಂಬಾನೇ ಸ್ಟ್ರಾಂಗ್. ನಿಮ್ಮ ಬಾಡಿ ಬಗ್ಗೆ ನೀವು ಕೆಟ್ಟದಾಗ ಮಾತಾಡ್ತಾ ಹೋಗಿ, ನಿಮ್ಮ ಬಾಡಿ ಅದನ್ನ ತಗೋತಾ ಹೋಗುತ್ತೆ. ಒಳ್ಳೇದನ್ನ ಮಾತಾಡ್ತಾ ಹೋಗಿ, ಒಳ್ಳೇದನ್ನ ತಗೋತಾ ಹೋಗುತ್ತೆ. ಸದಾ ನೀವು ಅನ್ಕೋತಾ ಇರಿ, ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ ಅಂತ. ನೋಡಿ, ನೀವು ಎಷ್ಟೇ ಬೇಜಾರಾಗಿದ್ರು ನಿಮ್ಗೆ ಈ ಅಫರ್ಮೇಶನ್ ಅನ್ನ ಹೇಳ್ಕೊತಾ ಹೋಗಿ, ನಾನು ತುಂಬಾನೇ ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ನನ್ನ ಜೀವನ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೀವು ಯಾವಾಗ ಹೇಳ್ಕೊತಾ ಹೋಗ್ತೀರಾ, ಖಂಡಿತವಾಗ್ಲೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಯಾವಾಗ ದುಃಖ, ನೋವು, ಅಯ್ಯೋ ನನಗೆ ಹಿಂಗಾಗ್ಬಿಡ್ತಲ್ಲ, ಹಂಗಾಗ್ಬಿಡ್ತಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ ಅಂತ ನಾವ್ ಯಾವಾಗ ನಮ್ಮ ಜೀವನವನ್ನ ನಾವು ಪ್ರಾಬ್ಲಮ್ ನಲ್ಲೇ ಇರ್ತೀವೋ, ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ನಮ್ಮ ಫೋಕಸ್, ನಮ್ಮ ಇಂಟೆನ್ಷನ್ ಎಲ್ಲಿ ಇರುತ್ತೋ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀನಿ, ನನಗೆ ಒಳ್ಳೆ ದುಡ್ಡಿದೆ, ಒಳ್ಳೆ ಕಾರಲ್ಲಿದೆ. ಹೀಗೆ ಯಾವಾಗ ನೀವು ಅದನ್ನ ನಿಮ್ಮ ಬಗ್ಗೆ ನೀವು ಒಳ್ಳೆದನ್ನ ಯೋಚನೆ ಮಾಡ್ಕೋತಾ ಹೋಗ್ತೀರಾ, ನಿಮ್ಗೆ ಜೀವನದಲ್ಲಿ ಏನು ಬೇಕೋ ಅದನ್ನ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೋತಾ ಹೋಗ್ತೀರಾ, ನೀವು ಅದನ್ನ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ಅದ್ರ ಬದಲಾಗಿ ನಾನು
ಕೆಲಸ ಕಳ್ಕೊಂಡ್ಬಿಡ್ತೀನೇನೋ, ನನ್ನ ಆರೋಗ್ಯ ಹಾಳಾಗ್ಬಿಡುತ್ತೇನೋ, ನನ್ನ ಗಂಡ ನನ್ನ ಬಿಟ್ಟು ಹೋಗ್ಬಿಡ್ತಾನೇನೋ, ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೇನೋ, ಹೀಗೆ ಯಾವಾಗ ನಕಾರಾತ್ಮಕ ಆಲೋಚನೆಗಳನ್ನ ಮಾಡ್ತಾ ಹೋಗ್ತೀರಾ, ಅದನ್ನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ಈ ಯೋಚನೆಯನ್ನ ಶಿಫ್ಟ್ ಮಾಡಿ. ಯಾವಾಗ್ಲೂ ಅಷ್ಟೇ ನಮಗೆ ನಾಳೆ ಬಗ್ಗೆ ಯೋಚನೆ ಬಂದಾಗ ಮಾತ್ರ ಆತಂಕ ಬರುತ್ತೆ. ಪ್ರೆಸೆಂಟ್ ಮೂಮೆಂಟಿಗೆ ಆಂಕರ್ ಆಗಿ, ಹಾಗೂ ನಾಳೆ ಬಗ್ಗೆ ನಮಗೆ ತುಂಬಾ ಯೋಚನೆ ಬರ್ತಾ ಇದೆ, ನನ್ನ ಜೀವನ ಅದ್ಭುತವಾಗಿರುತ್ತೆ ಅಂತ. ಯಾಕಂತ ಹೇಳಿದ್ರೆ ನಿಮ್ಮ ಜೀವನದ ಆಥರ್ ಬೇರೆ ಯಾರು ಅಲ್ಲ, ನೀವೇ. ಆ ಪುಸ್ತಕವನ್ನ ತುಂಬಾ ಅದ್ಭುತವಾಗಿ ಬರೀರಿ, ಪಾಸಿಟಿವ್ ಯೋಚನೆಯಿಂದ ಬರೀರಿ, ಪಾಸಿಟಿವ್ ಥಾಟ್ಸ್ ಇಂದ ಬರೀರಿ. ನಾಳೆ ಹೇಗಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನೀವು. ಯಾವ ಜ್ಯೋತಿಷ್ಯನೂ ಅಲ್ಲ, ಯಾವ ಭಗವಂತನೂ ಅಲ್ಲ. ನಿಮ್ಮ ಜೀವನವನ್ನ ನೀವು ಸೃಷ್ಟಿ ಮಾಡ್ಕೊಳ್ಬಹುದು ಅದೇ ಪಾಸಿಟಿವ್ ಥಾಟ್ ಮೂಲಕ, ಪಾಸಿಟಿವ್ ಅಫರ್ಮೇಶನ್ ಮೂಲಕ ನಿಮ್ಮ ಜೀವನವನ್ನ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಎಷ್ಟೋ ಸತಿ ನೀವು ಮನೆಗೆ ಬಂದು ಸುಸ್ತಾಗಿ ಬನ್ನಿ, ನನಗೆ ಹುಮ್ಮಸ್ಸಿದೆ, ನನಗೆ ಶಕ್ತಿ ಇದೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನನಗೆ ಇನ್ನೊಂದಿಷ್ಟು ಕೆಲಸ ಮಾಡೋಷ್ಟು ಚೈತನ್ಯ ಇದೆ ಅಂತ ನಿಮಗೆ ನೀವು ಹೇಳ್ಕೊತಾ ಹೋಗಿ, ಖಂಡಿತವಾಗ್ಲೂ ನಿಮ್ಗೆ ಆ ಚೈತನ್ಯ ಬರ್ತಾ ಹೋಗುತ್ತೆ. ಅದ್ರ ಬದಲಾಗಿ ನಾವೇನ್ ಮಾಡ್ತೀವಿ, ಅಯ್ಯೋ ನನ್ ಜೀವನನೇ ಹಿಂಗಾಗ್ಬೇಕಿತ್ತಾ, ನನ್ಗೆ ಇಷ್ಟೆಲ್ಲ ಕಷ್ಟ ಬರ್ಬೇಕಾ, ನನ್ ಮನ್ಸಲ್ಲಿ ಎಷ್ಟು ನೋವಿದೆ, ದುಃಖ ಇದೆ ಅಂತ ಹೇಳಿ ಸೆಲ್ಫ್ ವಿಕ್ಟಿಮೈಸ್ ಯಾವಾಗ ನಾವು ಮಾಡ್ಕೋತೀವೋ ನಮ್ಮ ಜೀವನ ಅಲ್ಲಿಗೆ ಮುಗೀತು ಅಂತ. ಹಾಗಾಗಿ ನಿಮ್ ಬಗ್ಗೆ ನೀವು ಅಯ್ಯೋ ಅನ್ಕೋಬೇಡಿ. ಕಷ್ಟ ಬರತ್ತಾ, ಬರ್ಲಿ ಬಿಡು, ನಾನು ಎದುರಿಸ್ತೀನಿ, ನನಗೆ ಎದುರಿಸೋಷ್ಟು ಚೈತನ್ಯ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಏನಾಗ್ಬೋದು ಅಲ್ವಾ? ನೋಡಿ, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಇಲ್ಲಿಗೆ ಬರ್ಬೇಕಾದ್ರೆ ಏನನ್ನೋ ತಗೊಂಡ್ ಬಂದಿಲ್ಲ, ಹೋಗ್ಬೇಕಾದ್ರೂ ಏನು ತಗೊಂಡ್ ಹೋಗಲ್ಲ. ಯಾವುದೇ ಒಂದು ನಮ್ಗೆ ಏನೇ ಸಿಕ್ಕಿದ್ರು ಕೂಡ ಅದು ದೇವರ ಕೃಪೆ, ದೇವರ ಆಶೀರ್ವಾದದಿಂದ ಸಿಕ್ಕಿದೆ. ನಾವು ಏನೋ ಒಂದು ಪುಣ್ಯ ಮಾಡಿದ್ವಿ ಇಂತಹ ಒಂದು ಜೀವನವನ್ನ ನಡೆಸ್ಲಿಕ್ಕೆ ಅಲ್ವಾ? ಎಷ್ಟೋ ಜನಕ್ಕೆ ನಮ್ಮ ಜೀವನ ಕನ್ಸಾಗಿರುತ್ತೆ. ಹಾಗಾಗಿ ಅದನ್ನ ನೆನ್ಸ್ಕೊತಾ ಹೋಗ್ತಾ, ನಾವು ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು, ನಮ್ಮ ಜೀವನದಲ್ಲಿ ಯಾವ ವಿಷಯಕ್ಕಾಗಿ ನಾವು ಸಂತೋಷವಾಗಿರ್ಬೇಕು ಅಂತ ಹುಡುಕ್ತಾ ಹೋಗಿ, ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ. ಸಣ್ಣ ಸಣ್ಣ ವಿಷಯಕ್ಕೆ, ಸಣ್ಣ ಮಕ್ಕಳು ಹೇಗೆ ಖುಷಿ ಪಡ್ತಾರೆ ನೋಡಿದಿರಲ್ವಾ? ಒಂದ್ ಚಾಕ್ಲೇಟ್ ಕೊಟ್ರೆ ಇಗ್ರಾಡ್ಕೊಂಡು, ಓ ಚಾಕ್ಲೇಟ್ ಸಿಕ್ತು ಅಂತ, ಒಂದ್ ಆಟ ಸಾಮಾನ್ ಸಿಕ್ಕರೆ ಎಷ್ಟೊಂದು ಖುಷಿ ಪಡ್ತಾರೆ. ಹಾಗೆ ನಿಮ್ಮ ಜೀವನವನ್ನ ನೀವು ಸವಿಸ್ತಾ ಹೋಗಿ ನೋಡಿ, ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ, ಇನ್ನೂ ಎಷ್ಟು ಸಂತೋಷವಾಗಿರ್ತೀರಾ. ಅದು ಬಿಟ್ಬಿಟ್ಟು ಕೊರಗ್ತಾ ಕೊರಗ್ತಾ ಕೂತ್ಕೊಂಡು ಯಾಕ್ರಿ ಈ ಜೀವನವನ್ನ ನಾವು ಕೊರಗ್ತಾ ಕೂತ್ಕೋಬೇಕು? ಎಂತ ಅದ್ಭುತವಾದ ಜೀವನ, ಎಂತ ಅದ್ಭುತವಾದ ಗಿಫ್ಟ್ ನಮಗೆ ಸಿಕ್ಕಿರ್ಬೇಕಾದ್ರೆ ಅದನ್ನೆಲ್ಲವನ್ನು ಯೋಚನೆ ಮಾಡ್ತಾ ಹೋಗಿ ನಿಮ್ಮ ಜೀವನ ಬ್ಯೂಟಿಫುಲ್ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.